1977ರ ಫೆಬ್ರವರಿ 1ರಂದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಅನ್ನು ಸ್ಥಾಪಿಸಲಾಯಿತು. ಸ್ವಾತಂತ್ರ್ಯದ ಸುಮಾರು 30 ವರ್ಷಗಳ ನಂತರ ದೇಶದ ಗಡಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಭಾರತೀಯ ಕೋಸ್ಟ್ ಗಾರ್ಡ್ಗೆ ವಹಿಸಲಾಯಿತು. ಅದಕ್ಕೂ ಮೊದಲು ಈ ಜವಾಬ್ದಾರಿ ಭಾರತೀಯ ನೌಕಾಪಡೆಯದ್ದಾಗಿತ್ತು. ಭಾರತೀಯ ಕೋಸ್ಟ್ ಗಾರ್ಡ್ ಸಮುದ್ರ ಗಡಿಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ, ಮೀನುಗಾರಿಕೆ ಇಲಾಖೆ, ಕಂದಾಯ ಇಲಾಖೆ, ಕೇಂದ್ರ ಮತ್ತು ರಾಜ್ಯ ಪೊಲೀಸ್ ಪಡೆಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಭೂ, ವಾಯು ಮತ್ತು ನೌಕಾ ಸೇನೆಗಳಿಗಿಂತ ಭಿನ್ನವಾಗಿ ಒಬ್ಬರು 60 ವರ್ಷ ವಯಸ್ಸಿನವರೆಗೂ ಭಾರತೀಯ ಕೋಸ್ಟ್ ಗಾರ್ಡ್ನಲ್ಲಿ ಸೇವೆ ಸಲ್ಲಿಸಬಹುದು. ಭಾರತೀಯ ಕೋಸ್ಟ್ ಗಾರ್ಡ್ನ ಧ್ಯೇಯ ವಾಕ್ಯವೆಂದರೆ ವಯಂ ರಕ್ಷಾಮಹ, ಅಂದರೆ ನಾವು ರಕ್ಷಿಸುತ್ತೇವೆ ಎಂದು. 1977ರ ಫೆಬ್ರವರಿ 1ರಂದು ರಾಷ್ಟ್ರೀಯ ರೈಲ್ವೆ ವಸ್ತು ಸಂಗ್ರಹಾಲಯವನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು. ಈ ವಸ್ತು ಸಂಗ್ರಹಾಲಯವು ಭಾರತದ ರೈಲ್ವೆ ಪರಂಪರೆ ಮತ್ತು 140 ವರ್ಷಗಳ ಇತಿಹಾಸದ ಒಂದು ನೋಟವನ್ನು ನೀಡುತ್ತದೆ. ಇದು ಭಾರತೀಯ ರೈಲ್ವೆಗೆ ಸಂಬಂಧಿಸಿದ ಎಲ್ಲಾ ಹಳೆಯ ಮತ್ತು ಸುವರ್ಣ ನೆನಪುಗಳನ್ನು ಒಳಗೊಂಡಿದೆ. ಈ ಮ್ಯೂಸಿಯಂ ಸುಮಾರು 10 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದೊಂದು ವಿಶಿಷ್ಟವಾದ ವಸ್ತು ಸಂಗ್ರಹಾಲಯವಾಗಿದ್ದು, ಅಪರೂಪದ ಐತಿಹಾಸಿಕ ವರ್ಣಚಿತ್ರಗಳು ಮತ್ತು ರೈಲ್ವೆ ಕಲಾಕೃತಿಗಳು ಹಾಗೂ ರೈಲ್ವೆ ವ್ಯವಸ್ಥೆಯ ಕಾರ್ಯಮಾದರಿಗಳನ್ನು ಪ್ರದರ್ಶಿಸುತ್ತದೆ. ನಿಮಗೂ ರೈಲ್ವೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವ ಆಸಕ್ತಿ ಇದ್ದರೆ ಖಂಡಿತ ನೀವು ಇಲ್ಲಿಗೆ ಭೇಟಿ ನೀಡಿ ಸಾಕಷ್ಟು ಮಾಹಿತಿ ಪಡೆಯಬಹುದು. 2017ರ ಫೆಬ್ರವರಿ 1ರಂದು ಸ್ವತಂತ್ರ ಭಾರತದ ಮೊದಲ ಜಂಟಿ ಬಜೆಟ್ ಅನ್ನು ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಇದರೊಂದಿಗೆ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡಿಸುವ 92 ವರ್ಷಗಳ ಸಂಪ್ರದಾಯ ಕೊನೆಗೊಂಡಿತು. ಇಷ್ಟೇ ಅಲ್ಲದೆ ಕೇಂದ್ರ ಬಜೆಟ್ ಅನ್ನು ಕೊನೆಯ ದಿನದ ಬದಲು ಫೆಬ್ರವರಿ 1ರ ದಿನ ಮಂಡಿಸುವ ಸಂಪ್ರದಾಯವು 2017ರಲ್ಲಿ ಇದೇ ದಿನದಂದು ಪ್ರಾರಂಭವಾಯಿತು. ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿಯವರು ದೇಶದ ಸಾಮಾನ್ಯ ಬಜೆಟ್ ಅನ್ನು ಮೊದಲ ಬಾರಿಗೆ 2017ರ ಫೆಬ್ರವರಿ 1ರಂದು ಮಂಡಿಸಿದರು. ಬಾಹ್ಯಾಕಾಶಕ್ಕೆ ಹಾರಿದ ಭಾರತೀಯ ಮೂಲದ ಮೊದಲ ಮಹಿಳೆ ಕಲ್ಪನಾ ಚಾವ್ಲಾ 2003ರ ಫೆಬ್ರವರಿ 1ರಂದು ಕೊನೆಯುಸಿರೆಳೆದರು. ಬಾಹ್ಯಾಕಾಶದಲ್ಲಿ 16 ದಿನಗಳನ್ನು ಕಳೆದ ನಂತರ ಕಲ್ಪನಾ ಚಾವ್ಲಾ ತನ್ನ ಇತರ 6 ಸಹಚರರೊಂದಿಗೆ ಭೂಮಿಗೆ ಹಿಂದಿರುಗುತ್ತಿದ್ದಾಗ ಅವರ ಬಾಹ್ಯಾಕಾಶ ನೌಕೆ ಹಾನಿಗೊಳಗಾಗಿತ್ತು. ಈ ಅಪಘಾತದಲ್ಲಿ ಕಲ್ಪನಾ ಚಾವ್ಲಾ ಸೇರಿದಂತೆ ಎಲ್ಲಾ ಗಗನಯಾತ್ರಿಗಳು ಸಾವನ್ನಪ್ಪಿದ್ದರು. ವಿಜ್ಞಾನಿಗಳ ಪ್ರಕಾರ ಕೊಲಂಬಿಯಾ ಬಾಹ್ಯಾಕಾಶ ನೌಕೆಯು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದ ತಕ್ಷಣ ಅದರ ಇನ್ಸುಲೇಟಿಂಗ್ ಪದರಗಳು ಒಡೆದು ಹೋದವು ಮತ್ತು ಉಷ್ಣತೆಯ ಹೆಚ್ಚಳದಿಂದಾಗಿ ಬಾಹ್ಯಾಕಾಶ ನೌಕೆಯು ಹಾನಿಗೊಳಗಾಗಿತ್ತು. ಆ ದಿನ ಕಲ್ಪನಾ ಚಾವ್ಲಾ ಮತ್ತು ಅವರ ಸಹಚರರು ಭೂಮಿಗೆ ಮರಳುತ್ತಾರೆ ಎಂದು ಎಲ್ಲರೂ ಕಾಯುತ್ತಿದ್ದರು. ಆದರೆ ಈ ಅಪಘಾತವು ಎಲ್ಲರ ಪ್ರಾಣವನ್ನು ಬಲಿ ತೆಗೆದುಕೊಂಡಿತ್ತು. ಆಕ್ಸ್ಫರ್ಡ್ ನಿಘಂಟನ್ನು ಮೊದಲ ಬಾರಿಗೆ 1884ರ ಫೆಬ್ರವರಿ 1ರಂದು ಪ್ರಕಟಿಸಲಾಯಿತು. ಇದರ ನಿರ್ಮಾಣವು 1857ರಲ್ಲಿ ಪ್ರಾರಂಭವಾಗಿತ್ತು. ಆಕ್ಸ್ಫರ್ಡ್ ನಿಘಂಟನ್ನು ಅದರ ಪ್ರಕಟಣೆಯ 40 ವರ್ಷಗಳ ನಂತರ 1928ರಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಯಿತು. ಈ ನಿಘಂಟಿನಲ್ಲಿ 4 ಲಕ್ಷಕ್ಕೂ ಹೆಚ್ಚು ಪದಗಳನ್ನು ಸೇರಿಸಿ 10 ಸಂಪುಟಗಳಲ್ಲಿ ಸಿದ್ಧಪಡಿಸಲಾಗಿದೆ. ಅದರ ಶೀರ್ಷಿಕೆ ಅ ನ್ಯೂ ಇಂಗ್ಲಿಷ್ ಡಿಕ್ಷನರಿ ಆನ್ ಹಿಸ್ಟಾರಿಕಲ್ ಪ್ರಿನ್ಸಿಪಲ್ಸ್ ಎಂದು. ಅಂದಿನಿಂದ ಪ್ರತಿ ವರ್ಷ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ಪ್ರತಿಯೊಂದು ಭಾಷೆಯ ಪದಗಳನ್ನು ಸೇರಿಸಲಾಗುತ್ತಿದೆ.